ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕ್ವೇರ್ ಬೀಡ್ ಯೂಸ್ ಮಾಡಿಕೊಂಡು ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಹಾಕುವಂಥ ಡಿಸೈನು, ಕಡಿಮೆ ಸಮಯದಲ್ಲಿ ಹಾಕುವಂತಹ ಡಿಸೈನು. ನೋಡಿ, ನಾನು ಇದು ನೀವು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡು 2 ಚೈನ್ ಹಾಕ್ಕೊಳ್ಳಿ. ಅದಾದಮೇಲೆ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಎಲ್ಲಿ ಸಿಂಗಲ್ ಕ್ರೋಶ ಮಾಡಿರ್ತೀರೋ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ಅಂದರೆ ಒಂದು ಡಬಲ್ ಕ್ರೋಶೆ ಒಂದು ಪಿಕಾಟು, ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಪಿಕಾಟ್ ಮಾಡ್ಕೋಬೇಕು. ನಾವೀಗ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ, ಅದಕ್ಕೂ ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಸ್ವಲ್ಪ ಒಂದು 2 ಚೈನ್ಗಿಂತ ಕಡಿಮೆ 1 ಚೈನ್ಗಿಂತ ಜಾಸ್ತಿ ಗ್ಯಾಪ್ ಕೊಟ್ಕೋಬೇಕು. ಇಲ್ಲಾಂದರೆ ಅದು ಫ್ಲ್ಯಾಪ್ ಅಂದರೆ ಒಂದ್ರ ಮೇಲೆ ಒಂದು ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ಕೊಳ್ಳಿ. ಇದು ಪೀಕಾಟ್ ಮಾಡೋದ್ರಿಂದ ಅದು ಸ್ವಲ್ಪ ಜಾಗ ತಗೊಳುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ನೀವು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗಿ. ಇದು ಟಿಪ್ಸು ಅಂತ ಅಂದ್ಕೊಳ್ಳಿ. ಮಾಮೂಲಿ ಬರೀ ಡಬಲ್ ಕ್ರೋಶೆ ಮಾಡೋದಾದರೆ ನಾವು ಒಂದ್ರ ಪಕ್ಕ ಒಂದು ಮಾಡಿದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಪೀಕಾಟ್ ಮಾಡೋದ್ರಿಂದ ಅದು ಸ್ವಲ್ಪ ಜಾಗ ಕೇಳುತ್ತೆ. ಸೊ ಹಂಗಾಗಿ ಸ್ವಲ್ಪ ಜಾಗ ಬಿಟ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ರೀತಿ ಒಟ್ಟು 8 ಡಬಲ್ ಕ್ರೋಶೆ ಕಂಬ ಮತ್ತು 8 ಪೀಕಾಟ್ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಅದ್ರ ಡಿಸ್ಟೆನ್ಸ್ ಎಷ್ಟು ಬೇಕು, ಒಂದು ಡಿಸೈನಿಂದ ಮತ್ತೊಂದು ಡಿಸೈನ್ಗೆ ಎಷ್ಟು ಗ್ಯಾಪ್ ಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಮಾಡ್ಕೋಬೇಕು ಅಂತೇನಿಲ್ಲ. ನಾನಿಲ್ಲಿ 8 ಡಬಲ್ ಕ್ರೋಶೆ ಮತ್ತು 8 ಪೀಕಾಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ಸ್ವಲ್ಪ ಹತ್ರ ಮಾಡಿಕೊಂಡ್ರೆ ಸುಕ್ಕು ಬರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ದೂರ ಮಾಡಿಕೊಂಡ್ರೆ ಬಟ್ಟೆ ಸುಕ್ಕು ಬರುತ್ತೆ, ಹತ್ರ ಮಾಡಿಕೊಂಡ್ರೆ ಡಿಸೈನೇ ಸುಕ್ಕು ಬರುತ್ತೆ. ಸೊ ಹಂಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ 8 ಡಬಲ್ ಕ್ರೋಶೆ ಮತ್ತು 8 ಡಬಲ್ ಕ್ರೋಶೆ 8 ಪೀಕಾಟ್ ಆದಮೇಲೆ ಈ ರೀತಿ ಸ್ಕ್ವೇರ್ ಬೀಡ್ ತೊಗೊಳ್ಳಿ. ಸ್ಕ್ವೇರ್ ಬೀಡ್ ತೊಗೊಂಡು ನೀಡಲ್ ಮೇಲೆ ಆಮೇಲೆ ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು ಸ್ಕ್ವೇರ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಂಡು, ಈಗ ನೀಡಲ್ ಮೇಲೆ 3 ದಾರ ಆಗುತ್ತೆ. ಆ 3 ದಾರನೂ ಒಂದು ಮಾಡ್ಕೊಳ್ಳಿ, ಅಂದರೆ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಮತ್ತೆ ಅದೇ ರೀತಿ ಮತ್ತೊಂದು ಹಾಫ್ ಡಬಲ್ ಕ್ರೋಶೆ, ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ರಿಂಗ್ ಬೀಡ್ ಒಳಗಡೆ ಆ ಸೆಂಟ್ರಿಗೆ ಒಂದು ಬೀಡಲ್ಲಿ ಸೆಂಟ್ರಿಗೆ ಬರೋ ತನಕ ಹಾಫ್ ಡಬಲ್ ಕ್ರೋಶೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟು ಸೆಂಟ್ರಿಗೆ ಬರೋ ಬೀಡ್ ಹಾಕ್ಕೊಳ್ತೀವಿ ನಾವೀಗ ಸೆಂಟ್ರಲ್ಲಿ. ಸೊ ಬೀಡ್ ಹಾಕ್ಕೊಳ್ಳೋಕ್ಕೆ ನಿಮಗೆ ಕರೆಕ್ಟ್ ಸೆಂಟ್ರಿಗೆ ಬರಬೇಕಂದ್ರೆ ಈ ಹಾಫ್ ಡಬಲ್ ಕ್ರೋಶೆನ ಕೌಂಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಹಂಗೆ ಅಂದಾಜಿನ ಮೇಲೆ ಹಾಕ್ತೀವಿ ಅಂದರೆ ಆ ರೀತಿಯೂ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ಆ ಸೆಂಟ್ರಿಗೆ ಬಂದ ಕೂಡಲೇ ರಿಂಗ್ ಸ್ಕ್ವೇರ್ ಬೀಡ್ ಇದೆಯಲ್ಲ, ಸೆಂಟ್ರಿಗೆ ಬಂದ ಕೂಡಲೇ ಈ ರೀತಿ 3 ಪರ್ಲ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜು. 3 ಪರ್ಲನ್ನು ಬೀಡ್ಗೆ ಒಂದೇ ದಾರಕ್ಕೆ ಒಮ್ಮೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ 3 ಬೀಡನ್ನು ಲಾಕ್ ಮಾಡಿಕೊಂಡು ಈ ರೀತಿ ಬೆಂಡ್ ಮಾಡಿಕೊಂಡ್ರೆ 3 ಬೀಡು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕುತ್ಕೊಳ್ಳುತ್ತೆ. ಈಗ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ ಸೆಂಟ್ರಿಗೆ ಕರೆಕ್ಟು ಆ ಸ್ಕ್ವೇರ್ ಬೀಡನ್ನ ಸೆಂಟ್ರಿಗೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಯಾಕಂದರೆ ಬೀಡು ಈಗೇನು ನಾವು ಪರ್ಲ್ ಹಾಕ್ಕೊಂಡ್ವಲ್ಲ, ಆ 3 ಬೀಡು ಬೀಡನ್ನ ಸೆಂಟ್ರಿಗೆ ಕುತ್ಕೋಬೇಕು. ಸೊ ಹಂಗಾಗಿ ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಸೆಂಟ್ರಿಗೆ. ನಂತರ ಈಗ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಿ. ನಿಮಗೆ ಕರೆಕ್ಟಾಗಿ ಸೆಂಟ್ರಿಗೆ ಪರ್ಲ್ ಹಾಕೋಕ್ಕೆ ಬಂದಿಲ್ಲ ಅಂದರೆ ನೀವು ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಬೀಡ್ ಹಾಕೋದ್ಕಿಂತ ಮುಂಚೆ ಎಷ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀರ, ಸೊ ಬೀಡ್ ಆದಮೇಲೂ ಅಷ್ಟೇ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ರೀತಿ ಕಂಪ್ಲೀಟಾಗಿ ಎಂಡ್ವರೆಗೂ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಈಗ ನೋಡಿ ಕಂಪ್ಲೀಟ್ ಆಗಿದೆ ಒಂದು ಡಿಸೈನ್, ಒಂದು ಬೀಡು.
ಈಗ ನಾವು ನೀಡಲ್ ಮೇಲೆ ದಾರ ತೊಗೊಂಡು ಈ ರೀತಿ ಹಿಡಿದು ನೋಡಿದರೆ ಗೊತ್ತಾಗುತ್ತೆ ಅದು ಎಷ್ಟು ಗ್ಯಾಪ್ ಬೇಕು ಅಂತ. ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ನಾವು ಮತ್ತೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರ ಫಸ್ಟ್ ಎರಡನ್ನು ಒಂದು ಮಾಡಿ ಆಮೇಲೆ ಎರಡನ್ನು ಒಂದು ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನ್. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನು. ಎಂಥವ್ರು ಕೂಡ ಟ್ರೈ ಮಾಡ್ಬೋದು. ಇದರಲ್ಲಿ ಪಾಲಿಸಬೇಕಾದಂತಹ ಟಿಪ್ಸ್ ಏನು ಅಂದರೆ, ಈಗೇನು ನಾವು ಆ ಡಬಲ್ ಕ್ರೋಶೆ ಮಾಡ್ತಿದ್ದೀವೋ ಅದ್ರ ಗ್ಯಾಪ್ ಕರೆಕ್ಟಾಗಿರಬೇಕು. ತುಂಬ ದೂರ ಹಾಕಿದರೆ ಬಟ್ಟೆ ಬರುತ್ತೆ, ಹತ್ರ ಹಾಕಿದರೆ ಡಿಸೈನ್ ಬರುತ್ತೆ. ಸೊ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ಡಿಸೈನಲ್ಲಿ ಎಲ್ಲ ಈಸಿಯಾಗಿದೆ, ಹಾಗೆ ಬೇಗ ಆಗುವಂತಹ ಡಿಸೈನು. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಮತ್ತೆ 8 ಡಬಲ್ ಕ್ರೋಶೆ ಮತ್ತು 8 ಪಿಕಾಟ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನಾನು ಒಂದೇ ಡಿಸೈನ್ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಅದೇ ಡಿಸೈನ್ನ ರಿಪೀಟ್ ಮಾಡಿ ನೋಡಿ ಅರ್ಥ ಆಗುತ್ತೆ. ನೋಡಿ ಈಗ ಮತ್ತೆ 8 ಡಬಲ್ ಕ್ರೋಶೆ ಮತ್ತು 8 ಪಿಕಾಟ್ ಮಾಡ್ಕೋಬೇಕು. ಬಟ್ಟೆಗೆ ಮಾಡ್ಕೋಬೇಕಾದ್ರೆ ನಾವು ಡಬಲ್ ಕ್ರೋಶೆ ಮತ್ತು ಪಿಕಾಟು, ಬೀಡಿಗೆ ಮಾಡ್ಕೋಬೇಕಾದ್ರೆ ಹಾಫ್ ಡಬಲ್ ಕ್ರೋಶೆ. ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ನಾನು ಒಂದು 4 ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಯಾವ ಸೀರೆಗೆ ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. ಇದು ಅಷ್ಟು ಚೆನ್ನಾಗಿದೆ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ ಡಿಸೈನ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.